ಅಖಾಡ ವೀಕೆಂಡ್ ಎಡಿಷನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೋದಿ ರಾಷ್ಟ್ರೀಯತೆ ಹಿಂದುತ್ವದ ಎದುರು ಸಿದ್ದು ಕನ್ನಡ ಅಸ್ಮಿತೆ. ಬಜೆಟ್ನಲ್ಲಿ ಯಾವ ಸ್ವರೂಪದ ಲೆಕ್ಕಾಚಾರಗಳನ್ನು ಹಾಕಿದ್ರು ಸಿದ್ದರಾಮಯ್ಯ ಮತ್ತು ಎಷ್ಟರ ಮಟ್ಟಿಗೆ ಇದು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತಹ ಬಜೆಟ್ ಅನ್ನುವಂತಹ ಆರೋಪವೂ ಕೂಡ ಎದುರಾಗಿದೆ. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಕೌಂಟರ್ ಆಗಿರುವಂತಹ ಒಂದಿಷ್ಟು ಅಂಶಗಳು ಕೂಡ ಬಜೆಟ್ ಅನ್ನು ನೋಡ್ತಾ ಹೋದಾಗ ಸಿಗ್ತಾ ಹೋಗ್ತಾ ಇರುವಂಥದ್ದು. ಹಾಗಾದ್ರೆ ಸಿದ್ದರಾಮಯ್ಯನವರು ತಮ್ಮ ಗ್ಯಾರಂಟಿ ಬಜೆಟ್ನ ಮೂಲಕವಾಗಿ ಯಾವ ಸ್ವರೂಪದ ಲೆಕ್ಕಾಚಾರಗಳನ್ನು ಹಾಕಿದ್ದಾರೆ ಅನ್ನೋದರ ಬಗ್ಗೆನೇ ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್ನಲ್ಲಿ ಚರ್ಚೆ ನಡೆಸೋಣ. ಸಿದ್ದು ಹಿಂದೂ ಲೆಕ್ಕ, ಹಿಂದುತ್ವ, ರಾಷ್ಟ್ರವಾದ ಇವೆಲ್ಲವೂ ಕೂಡ ಬಿಜೆಪಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ತನ್ನ ರಾಜಕೀಯದ ಅಸ್ತ್ರವಾಗಿಯೂ ಕೂಡ ಪ್ರಯೋಗ ಮಾಡ್ತಾ ಇರುವಂಥದ್ದು. ಹಾಗೆಯೇ ಕಾಂಗ್ರೆಸ್ನ ಸುತ್ತಲೂ ಕೂಡ ಈ ಸವಾಲುಗಳನ್ನು ಪ್ರತಿ ಬಾರಿಯೂ ಬಿಜೆಪಿ ಹಾಕಿದೆ. ಈಗ ಸಿದ್ದರಾಮಯ್ಯ ತನ್ನ ಬಜೆಟ್ನ ಮೂಲಕವಾಗಿ ಮಂಡಿಸಿರುವಂತಹ ಅಂಶಗಳನ್ನು ಗಮನಿಸ್ತಾ ಹೋದಾಗ ಕೇವಲ ಅಹಿಂದ ಮಾತ್ರ ಅಲ್ಲ, ಅದರ ಆಚೆಗೂ ಕೂಡ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಒಂದಿಷ್ಟು ಕಾರ್ಯಕ್ರಮಗಳ ಉಲ್ಲೇಖ ನಮಗಿದಲ್ಲಿ ಸಿಗ್ತಾ ಹೋಗುತ್ತೆ. ಸಾಮಾಜಿಕ ನ್ಯಾಯ ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾನೆ. ಮತ್ತೊಂದು ಕಡೆಯಲ್ಲಿ ದೇಗುಲಗಳ ಅಭಿವೃದ್ಧಿಗೆ ಇರ್ಬೋದು, ಜೈನ ಮಂದಿರದ ಅಭಿವೃದ್ಧಿಗೆ ಇರ್ಬೋದು, ಹಾಗೆಯೇ ವಕ್ಫ್ ಆಸ್ತಿಯ ರಕ್ಷಣೆ ಇರ್ಬೋದು, ಕ್ರಿಶ್ಚಿಯನ್ನರ ಅಭಿವೃದ್ಧಿಗೆ ಇರ್ಬೋದು, ಹೀಗೆ ಬಹುತೇಕ ಬೇರೆ ಬೇರೆ ಸಮುದಾಯಗಳ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅಲೆಮಾರಿಗಳು, ಅರೆ ಅಲೆಮಾರಿಗಳಿಗೂ ಕೂಡ ಸರಿಯಾದಂತಹ ಶಿಕ್ಷಣ ಸಿಗುವಂತಹ ನಿಟ್ಟಿನಲ್ಲಿ ಏಕಲವ್ಯ ಶಾಲೆಗಳಲ್ಲಿ 20 ಸೀಟುಗಳನ್ನು ಮೀಸಲಿಡ್ತೀವಿ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾವ ಕಾರಣಕ್ಕೆ ಇದರೆಲ್ಲವೂ ಕೂಡ ಉಲ್ಲೇಖ ಮಾಡ್ತಿರೋದು ಅಂತ ಹೇಳಿದ್ರೆ, ಈ ರೀತಿಯಾಗಿ ಎಲ್ಲ ವರ್ಗವನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಈ ಬಜೆಟ್ನಲ್ಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಿರುವಂಥದ್ದು. ಸಹಜವಾಗಿ ಇದರಾಚೆಗಿರುವಂತಹ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ಚರ್ಚೆ ನಡೆಸಲೇಬೇಕಾಗಿರುವಂಥದ್ದು. ಇದರ ಬಗ್ಗೆ ಚರ್ಚೆನ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆ ಚುನಾವಣೆಯತ್ತ ಇಡೀ ದೇಶದ ರಾಜಕಾರಣ ಇದೀಗ ಚಿತ್ತ ಬೀರಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ದಾಟದೊಂದಿಗೆ ಸೈದ್ಧಾಂತಿಕ ಸಂಘರ್ಷವೂ ಏರ್ಪಟ್ಟಿದೆ. ಅಧಿಕಾರಕ್ಕೆ ಬಂದಾಗಿಂದಲೂ ಹಿಂದುತ್ವ ಒಂದೇ ಬಿಜೆಪಿ ಅಜೆಂಡಾ. ಅದಕ್ಕೆ ಟಕ್ಕರ್ ಕೊಡೋ ಮಾದರಿಯಲ್ಲೇ ಕಾಂಗ್ರೆಸ್ ತನ್ನ ಸ್ಟ್ರಾಟಜಿ ಮಾಡಿಕೊಳ್ಳುತ್ತಿದೆ. ಇತ್ತೀಚಿನ 2 ಸನ್ನಿವೇಶಗಳು ಇದಕ್ಕೆ ಪುಷ್ಟಿ ಕೊಡುತ್ತಿವೆ. ಮೋದಿ ಮಂದಿರ ವರ್ಸಸ್ ಸಿದ್ದು ಅಹಿಂದ ಮಂತ್ರ. ಬಿಜೆಪಿ ಹಿಂದುತ್ವಕ್ಕೆ ಟಕ್ಕರ್ ಕೊಟ್ಟ ಸಿದ್ದು ಗ್ಯಾರಂಟಿ ಬಜೆಟ್. ಲೋಕಸಭೆ ಚುನಾವಣೆಗೆ ಬಿಜೆಪಿ ಮುಂದೆ 10 ಹಿಂದೂ ಅಸ್ತ್ರಗಳಿವೆ. ರಾಷ್ಟ್ರೀಯತೆ, ಹಿಂದುತ್ವದ ಹೆಸರಿನಲ್ಲೇ ಚುನಾವಣೆಗೆ ಸಜ್ಜಾಗ್ತಿದೆ ಮೋದಿ ಟೀಮ್. ಆರ್ಟಿಕಲ್ 370 ರದ್ದಿನಿಂದ ಶುರುವಾಗಿದ್ದು ಇದೀಗ ಮುಸ್ಲಿಂ ರಾಷ್ಟ್ರದಲ್ಲಿ ಹಿಂದೂ ಮಂದಿರ ನಿರ್ಮಾಣದವರೆಗೂ ಬಂದು ನಿಂತಿದೆ. ಬಿಜೆಪಿ ಸರ್ಕಾರದ ಮೊದಲ ಮಹತ್ವದ ನಿರ್ಧಾರ ಜಮ್ಮು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ತೆರವುಗೊಳಿಸುವ ಸಂಬಂಧಿತ ಆರ್ಟಿಕಲ್ 370 ರದ್ದು. ಜಮ್ಮು ಕಾಶ್ಮೀರದ ಜನರ ಸ್ವಾತಂತ್ರ್ಯ, ಅಭಿವ್ಯಕ್ತಿತ್ವಕ್ಕೆ ಇದು ಪೂರಕವಾಯಿತು. ಹಾಗೆ ಏಕರೂಪ ನಾಗರಿಕ ಸಂಹಿತೆಯೂ ಕೂಡ ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಅಳವಡಿಕೆಯಾಗಿದೆ. ಸ್ವಾತಂತ್ರ್ಯ ಪೂರ್ವದ ಐಪಿಸಿಗೆ ಬದಲಾವಣೆ ತಂದು ಭಾರತ ನ್ಯಾಯ ಸಂಹಿತೆ ಎಂಬ ಹೊಸ ರೂಪ ಕೊಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಬಳಿಕವಂತೂ ಬಿಜೆಪಿಯ ಹಿಂದುತ್ವ ಮಂತ್ರಕ್ಕೆ ಭದ್ರ ಬುನಾದಿಯನ್ನೇ ಹಾಕಿಕೊಟ್ಟಿದೆ. ಇನ್ನು ಅಬುಧಾಬಿಯಲ್ಲಿ ಸ್ವಾಮಿನಾರಾಯಣ ಮಂದಿರ ಉದ್ಘಾಟನೆಯು ಮೋದಿ ಇಮೇಜ್ ಜೊತೆಗೆ ಖಟ್ಟರ್ ಹಿಂದುತ್ವವನ್ನ ದೇಶದ ಮತದಾರನ ಮುಂದೆ ಪ್ರತಿಪಾದಿಸಿದೆ. ಈ ಎಲ್ಲದರ ಜೊತೆಗೆ ರಾಷ್ಟ್ರೀಯತೆ ಭದ್ರಗೊಳಿಸುವ ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆಯೂ ಈಗಾಗಲೇ ಸಂಸದೀಯ ಸಮಿತಿ ರೂಪುರೇಷೆ ಮಾಡುತ್ತಿದೆ. ಇದೆಲ್ಲವೂ ಬಿಜೆಪಿಗೆ ಮತಗಳ ಅಜೆಂಡವಾಗುವುದು ನಿಶ್ಚಿತ. तो मेरे आने के बाद आ रहे था, थोड़ा पहले भी आते थे. आज विदेशी मेहमान आते हैं तो मेरा आग्रह रहता है कि आपको एक दिन किसी राज्य में जाना चाहिए. मैं उनको लेते के जाता हूँ राज्यों में, ताकि उनको पता चले कि मेरा देश यानी दिल्ली नहीं है, मेरा देश चेन्नई में भी है, मेरा देश बेंगलुरु में भी है, मेरा देश हैदराबाद में भी है, मेरा देश पुरी में भी है, भुवनेश्वर में भी है, मेरा देश कलकत्ता में भी है, मेरा देश गुवाहाटी में भी है. पूरे दुनिया को मेरे देश के हर कोने का एक्सपोजर मिले, इसके लिए हम कोशिश करते हैं. वहां की सरकार का सहयोग असहयोग इसके तराजू पर नहीं तोड़ते. एक ईमानदारी से इस देश के भविष्य के लिए
पूरे विश्व मेरे भारत को जाने, इसके लिए हम इस प्रयास करते हैं। और मैं अभी भी 26 जनवरी को इतना बड़ा काम रहता है, सबको मालूम है, उसके बाद भी मैं 25 तारीख को फ्रांस के राष्ट्रपति को राजस्थान की गलियों में घुमा रहा था। मैं दुनिया को पता चले कि मेरा राजस्थान ऐसा है। ಮೋದಿ ಹಿಂದುತ್ವ ವರ್ಸಸ್ ಸಿದ್ದು ಅಹಿಂದ ಜಪ. ಕೇಂದ್ರದ ರಾಜ್ಯದ ಬಿಜೆಪಿ ಮೋದಿ ಹಿಂದುತ್ವಕ್ಕೆ ಟಕ್ಕರ್ ಕೊಡುವಂತಿತ್ತು ನಿನ್ನೆ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್. ಲೋಕಸಭೆ ಎಲೆಕ್ಷನ್ ಹತ್ತಿರ ಆಗ್ತಿರೋದ್ರಿಂದ ಮತದಾರರ ಮನವೊಲಿಕೆನೂ ಮಾಡೋಕೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಭರ್ಜರಿ ಘೋಷಣೆಗಳನ್ನು ಮಾಡಿದ್ದಾರೆ. ಮಾತೆತ್ತಿದ್ರೆ ಬಿಜೆಪಿಯವರು ಕಾಂಗ್ರೆಸ್ನವರನ್ನ, ಅದರಲ್ಲೂ ಸಿದ್ದರಾಮಯ್ಯರನ್ನ ಹಿಂದೂ ವಿರೋಧಿ ಅಂತಿದ್ರು. ಆದ್ರಿವತ್ತು ಸಿಎಂ ನನ್ನಲ್ಲೂ ಹಿಂದುತ್ವ ಇದೆ ಅನ್ನೋದಕ್ಕೆ ಒಂದಷ್ಟು ಘೋಷಣೆ ಮಾಡಿದ್ರು. ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ 100 ಕೋಟಿ ಘೋಷಿಸಿ ಸುಮ್ಮನಾಗಿತ್ತು. ಈಗ ನಾವು ಆ ಹಣ ಕೊಡ್ತೀವಿ ಅಂದಿದ್ದಾರೆ ಸಿದ್ದರಾಮಯ್ಯ. ಇನ್ನು ಹೊರ ರಾಜ್ಯಗಳಲ್ಲಿ ಅಂದ್ರೆ ತಿರುಮಲ, ಶ್ರೀಶೈಲ, ವಾರಣಾಸಿ ವಸತಿ ಕಟ್ಟಡಕ್ಕೆ 301 ಕೋಟಿ ರೂಪಾಯಿ ನಿಗದಿಯಾಗಿದೆ. ಚಿಕ್ಕಮಂಚಾಲೆಯಿಂದ ಮಂತ್ರಾಲಯ ಸಂಪರ್ಕ ಸೇತುವೆಗೆ 158 ಕೋಟಿ ರೂಪಾಯಿ ಘೋಷಿಸಿದ್ದಾರೆ. ಸಿ ವರ್ಗದ 29,000 ದೇಗುಲದ ಅರ್ಚಕರಿಗೆ ತಸ್ತಿಕ್ ಹಣ ಕೊಡ್ತೀವಿ ಅಂದಿದ್ದಾರೆ. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳದ ಅಭಿವೃದ್ಧಿಗಾಗಿ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಲಿದೆ. ಕಲಬುರಗಿಯಲ್ಲಿ ಶರಣರ ವಚನ ಸಂಗ್ರಹಾಲಯ ಸ್ಥಾಪನೆಯಾಗಲಿದೆ. ಹಿರೇಕೆರೂರಿನಲ್ಲಿ ವಚನಕಾರ ಸರ್ವಜ್ಞನ ಸ್ಮಾರಕ ನಿರ್ಮಾಣ ಮಾಡುತ್ತಾರೆ. ಹಾಗೆ ಘಾಟಿ ಸುಬ್ರಹ್ಮಣ್ಯ ಮತ್ತು ಹುಲಿಗೆಮ್ಮ ದೇಗುಲ ಪ್ರಾಧಿಕಾರ ರಚನೆ ಮಾಡುವುದಾಗಿ ಘೋಷಿಸಿದ್ದಾರೆ. ಮೋದಿ ರಾಷ್ಟ್ರೀಯತೆ ವರ್ಸಸ್ ಸಿದ್ದು ಕನ್ನಡ ಅಸ್ಮಿತೆ. ನಿನ್ನೆ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡಾಭಿಮಾನವನ್ನೂ ಮೆರೆದಿದ್ದಾರೆ. ಮೋದಿಯ ರಾಷ್ಟ್ರೀಯತೆ ಅಸ್ತ್ರದ ವಿರುದ್ಧ ಕನ್ನಡ ಅಸ್ಮಿತೆಯ ಪ್ರತ್ಯಸ್ತ್ರ ಹೂಡಿದ್ದಾರೆ. ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಅಧಿನಿಯಮ ಜಾರಿಗೆ ಈಗಾಗಲೇ ವಿಧಾನಸಭೆಯಲ್ಲಿ ಮಸೂದೆ ಮಂಡಿಸಿದ್ದು, ವಿಧಾನ ಪರಿಷತ್ನಲ್ಲೂ ಇದೇ ಅಧಿವೇಶನದಲ್ಲಿ ಮಂಡನೆಯಾಗಲಿದೆ. ಇನ್ನು ಗಡಿಭಾಗದಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು, ತುಳು, ಕೊಡವ, ಬ್ಯಾರಿ ಮತ್ತು ಕೊಂಕಣಿ ಅಕಾಡೆಮಿಗಳಿಗೆ ನೆರವು, ಜಾನಪದ ಕಲೆಗಳ ಪ್ರದರ್ಶನಕ್ಕೆ ಸರ್ಕಾರದಿಂದ ಪ್ರೋತ್ಸಾಹಧನ, ಕನಕದಾಸ ಅಧ್ಯಯನ ಕೇಂದ್ರಕ್ಕೆ 1 ಕೋಟಿ ಆರ್ಥಿಕ ನೆರವು ಘೋಷಿಸಿದ್ದಾರೆ ಸಿಎಂ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿದ್ದು, ಎಲ್ಲ ಕಚೇರಿಗಳು, ಅಂಗಡಿ ಮುಗ್ಗಟ್ಟುಗಳು, ವಿವಿಧ ವಾಣಿಜ್ಯೋದ್ಯಮ ಸಂಸ್ಥೆಗಳ ನಾಮಫಲಕಗಳಲ್ಲಿ 60% ಕನ್ನಡವನ್ನು ಕಡ್ಡಾಯವಾಗಿ ಅಳವಡಿಸಲು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮದಡಿ ಜಾರಿಗೆ ತರಲಾಗುವುದು. ಒಂದು ಕಡೆ ಮೋದಿ ಹಿಂದುತ್ವ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅಹಿಂದ ಅಸ್ಮಿತೆಗಳ ಅಸ್ತ್ರ. ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಯಾವುದಕ್ಕೆ ಮನ್ನಣೆ, ಅದೇ ಕುತೂಹಲ. ಇದೆಲ್ಲ ಬೇಕಿತ್ತ ಅನ್ನೋದೇ ಇಂದಿನ ಚರ್ಚೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆಯಲ್ಲಿ ಹಿಂದುತ್ವ ರಾಷ್ಟ್ರೀಯತೆಯ ಪ್ರತಿಪಾದನೆ ಜೋರಾಗಿದೆ, ಮತ್ತೊಂದು ಕಡೆಯಲ್ಲಿ ಅಹಿಂದ, ಹಾಗೆಯೇ ನಾವು ಕೂಡ ಹಿಂದೂ, ನಾವು ಎಲ್ಲ ವರ್ಗಗಳನ್ನು ಕೂಡ ತಲುಪ್ತೀವಿ ಅನ್ನುವಂಥದ್ದು ತೋರಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಮಂಡನೆ ಮಾಡಿರುವಂತಹ ಬಜೆಟ್ ಪುಸ್ತಕದ ಮುಖಪುಟವನ್ನೇ ಸಂವಿಧಾನದ ಪೀಠಿಕೆಯನ್ನು ತೋರಿಸೋದ್ರ ಮೂಲಕವಾಗಿ, ಆ ಫೋಟೋವನ್ನು ಹಾಕೋದ್ರ ಮೂಲಕವಾಗಿಯೇ ನಾವು ಸಂವಿಧಾನವನ್ನೇ ಧರ್ಮ ಅನ್ನುವಂತಹ ರೀತಿಯಲ್ಲಿ ಸ್ವೀಕರಿಸಿದವರು ಅನ್ನುವ ಸಂದೇಶ ರವಾನಿಸುವಂತಹ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅಥವಾ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ ಸರ್ಕಾರದ ಮೂಲಕವಾಗಿ. ಇದರ ಬಗ್ಗೆ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸುಧೀರ್ ಕುಮಾರ್ ಮರೊಳ್ಳಿ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಹಾಗೆಯೇ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಹರಿಪ್ರಕಾಶ್ ಕೋಣೆಮನೆ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ವಿಶೇಷವಾಗಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ರಾಜಕೀಯ ಪಕ್ಷಗಳ ಕಾರ್ಯಕರ್ತರುಗಳು ಹಾಗೆಯೇ ಕನ್ನಡ ಪರದ ಸಂಘಟನೆಗಳ ಕಾರ್ಯಕರ್ತರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಯಾವ ಸ್ವರೂಪದಲ್ಲಿ ಈ ಬಾರಿಯ ಬಜೆಟ್ ಇತ್ತು, ಬಜೆಟ್ ಮತ್ತು ಲೋಕಸಭೆ ಚುನಾವಣೆಯ ಲೆಕ್ಕಾಚಾರದ ಬಗ್ಗೆಯೂ ಕೂಡ ಮಾತನಾಡಲೇಬೇಕಾಗಿರುತ್ತದೆ. ಸುಧೀರ್ ಅವರೇ, ಎಷ್ಟು ಮಟ್ಟಿಗೆ ಬಜೆಟ್ ಈ ಬಾರಿ ಎಲ್ಲ ಜನರನ್ನು ತಲುಪೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ವಿಶ್ವಾಸ ನಿಮ್ಮಲ್ಲಿರುವಂಥದ್ದು? ಒಂದು ಬಜೆಟ್ ಪ್ರಶ್ನೆ ಬಂದಾಗ ಬಜೆಟನ್ನು ಅದು ಹಿಂದುತ್ವ ವರ್ಸಸ್ ಅಹಿಂದ ಈ ರೀತಿಯ ರೂಪಕಗಳಿಂದ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದೇ ಒಂದು ಅಸೂಕ್ಷ್ಮತೆಯಿಂದ ಕೂಡಿದ್ದು ಅನ್ನುವಂಥದ್ದು ನನ್ನ ಮೊದಲ ಅಭಿಪ್ರಾಯ. ಆದ್ರೂ ಸಹಿತ ನಿನ್ನೆ ದಿನ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನು ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಒಂದು ಬಜೆಟ್ ಇದೆ, ಅದು ಸರ್ವಸ್ಪರ್ಶಿಯಾಗಿರೋದು. ತಾವೇ ಹೇಳಿದಂತೆ ಭಾರತದ ಸಂವಿಧಾನದ ಪೀಠಿಕೆಯನ್ನು ಏನು ಮೊದಲ ಪುಟದಲ್ಲೇ ನಾವು ಮೊದಲ ಬಾರಿಗೆ ಅಚ್ಚಾಕಿದ್ದೇವೆ, ಆ ರೀತಿ ಅಚ್ಚಾಕಿರುವ ಆಶಯದಂತೆಯೇ ಇದು ಸರ್ವ ಜನರನ್ನು ತಲುಪುವ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ವಸ್ಪರ್ಶಿಯಾಗಿರ್ತಕ್ಕಂಥ ಬಜೆಟನ್ನು ಕೊಡುವ ಪ್ರಯತ್ನವನ್ನು ಕರ್ನಾಟಕದ ಸರ್ಕಾರ ಮಾಡಿದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಅಂದರೆ ಇದರಲ್ಲಿ ಒಂದು ಇನ್ಕ್ಲೂಸಿವ್ ಗ್ರೋತ್ ಕಡೆ ಫೋಕಸನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಒಂದು ಪ್ರಶ್ನೆ ಬರ್ತದೆ, ಅದು ಅಹಿಂದ ಮತ್ತು ಹಿಂದುತ್ವ ಅಂತ ಪ್ರಶ್ನೆ ಎಲ್ಲ ಬಂದಾಗ, ಅಹಿಂದ ಅಂತಂದರೆ ಅಂದರೆ ಕೆಳಗಡೆ ತೊಗೊಂಡ್ರೆ ಅಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಜೈನರು, ಬೌದ್ಧರು ಅಂತ ಇಟ್ಕೊಂಡು,
ಅಕ್ಷರದ ಕೆಳಗಡೆ ನಾವೇನಾದರೂ ಸುಮಾರು ಈ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 106 ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಹೆಸರನ್ನು ಇಟ್ಟುಕೊಂಡು ಅಕ್ಷರದ ಕೆಳಗಡೆ ದಲಿತ ಸಮುದಾಯದ ಸುಮಾರು 108 ಉಪಜಾತಿಗಳನ್ನು ಪಟ್ಟಿಗಳನ್ನು ಇಟ್ಕೊಂಡು ಅದೇ ರೀತಿ ಸುಮಾರು 56 ಪರಿಶಿಷ್ಟ ಪಂಗಡದ ವರ್ಗಗಳನ್ನು ಪಟ್ಟಿಯನ್ನು ಏನಾದರೂ ನಾವು ಇಟ್ಕೊಳ್ತೀವಿ ಅಂತ ಹೋದರೆ ಯಾವುದು ಹಿಂದುತ್ವ ಯಾವುದು ಅಹಿಂದ ಅನ್ನುವಂಥ ಸ್ಪಷ್ಟನೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಸೊ ಆ ಹಿಂದುತ್ವ ಅನ್ನುವಂಥದ್ದು ಒಂದು ರಾಜಕೀಯ ಪರಿಕಲ್ಪನೆ ಆಗ್ತದೆ ಹೊರತು ಎಲ್ಲರನ್ನು ಒಳಗೊಳ್ತಕ್ಕಂಥದ್ದು ಒಂದು ಭಾರತೀಯತೆ. ಆ ಭಾರತೀಯತೆಯನ್ನು ನಾವು ಫೋಕಸ್ ಮಾಡಿದ್ದೀವಿ. ಆ ಭಾರತೀಯತೆಯನ್ನು ಫೋಕಸ್ ಮಾಡಿದ್ದರ ರೂಪಕವಾಗಿಯೇ ತಾವು ಹೇಳಿದಂತೆ ನಮ್ಮ ಬಜೆಟ್ನ ಮೊದಲ ಪುಟದಲ್ಲೇ ನಾವು ಸಂವಿಧಾನದ ಪೀಠಿಕೆಯನ್ನು ಹಾಕಿದ್ದೇವೆ. ಅದಕ್ಕೆ ಪೂರ್ವಕವಾಗಿ ನಾವು ಸಂವಿಧಾನ ಜಾಗೃತಿ ಯಾತ್ರೆಯನ್ನು ಸಹಿತ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೇವೆ. ಆದರೆ ನಿಮ್ಮ ಬಜೆಟ್ ಮಂಡನೆ ಆಗ್ತಿದ್ದಂಗೆ ಬಂದಂತಹ ಒಂದು ಬಹಳ ದೊಡ್ಡದಾದಂತಹ ಕ್ಯಾಂಪೇನ್ಗಳಲ್ಲಿ ಒಂದು ಏನಿಲ್ಲ ಅನ್ನುವಂತಹ ಕ್ಯಾಂಪೇನ್, ಎರಡನೇದು ಇದು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಕ್ಕಂತಹ ಬಜೆಟ್ ಅನ್ನುವಂತಹ ಆರೋಪ. ಅಂದರೆ ತಾವು ಹೇಳಿರ್ತಕ್ಕಂಥ ಚರ್ಚೆ ಪ್ರಾರಂಭ ಮಾಡಿರೋದು ಜನ ಅಲ್ಲ, ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ. ಅಂದರೆ ಭಾರತೀಯ ಜನತಾ ಪಕ್ಷ ಆ ಚರ್ಚೆಯನ್ನು ಪ್ರಾರಂಭ ಮಾಡ್ತು. ಯಾವಾಗ ಪ್ರಾರಂಭ ಮಾಡ್ತು ಅಂತಂದರೆ ಬಜೆಟ್ ಮಂಡನೆ 10:10ವರೆಗೆ ಆಗೋದ್ರ ಒಳಗಡೆನೆ ಇವರು ಎಲ್ಲ ಕಡೆನೂ ಅದು ಹೇಳಕ್ಕೆ ಶುರು ಮಾಡಿ ಆಗೋಯ್ತು. ಸುಮಾರು ನಾನು 11 ಗಂಟೆ ಅಷ್ಟೊತ್ತಿಗೆ ನಾನು ಬಜೆಟ್ ಮಂಡನೆ ವೀಕ್ಷಣೆ ಮಾಡಬೇಕು ಅಂತ ವಿಧಾನಸೌಧ ಕಲಾಪಕ್ಕೆ ಹೋಗೋದ್ರ ಒಳಗಡೆನೆ ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೊರಗಡೆ ಬಂದು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಏನಿಲ್ಲ ಈ ಬಜೆಟ್ನಲ್ಲಿ ಏನೂ ಇಲ್ಲ, ಸಿದ್ದರಾಮಯ್ಯನ ಖಾಲಿ ಬಜೆಟು ಅನ್ನುವಂಥ ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಜೆಟ್ ಮಂಡನೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸದೆ, ಬಜೆಟನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆ, ಏನೂ ಇಲ್ಲ ಅಂತ ಮೊದಲೇ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರಂದರೆ ಬಜೆಟ್ ಪ್ರತಿ ಅವ್ರಿಗೆ ಮೊದಲೇ ಸಿಕ್ಕಿರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಥಾತ್ ಮೊದಲೇ ಒಂದು ನರೇಷನನ್ನು ಸೆಟಪ್ ಮಾಡಿ ಆಗಿತ್ತು. ಲೋಕಸಭೆ ಚುನಾವಣೆ ಬರ್ತಾ ಇರೋದ್ರಿಂದ ಈ ಬಜೆಟ್ ಏನೂ ಇಲ್ಲ ಅಂತ, ಇದು ಸರ್ವಸ್ಪರ್ಶಿಯಾಗಿರುವ ತಲಸ್ಪರ್ಶಿಯಾಗಿರ್ತಕ್ಕಂಥ ಬಜೆಟ್ ಆಗಿರೋದ್ರಿಂದ ಜನರನ್ನೆಲ್ಲ ಮುಟ್ಟತಕ್ಕಂಥ ಬಜೆಟ್ ಆಗ್ತಾ ಇದೆ ಅನ್ನುವಂಥದ್ದು BJP ಅವರಿಗೆ ಗೊತ್ತಾಗ್ತಾ ಇರೋದ್ರಿಂದ ಆರ್ ಅಶೋಕ್ ಅವರಿಗೆ ಬೇರೆ ದಾರಿ ಇಲ್ಲದೆ ಹಾಡು ಹೇಳಕ್ಕೆ ಓಕೆ ಹರಿಪ್ರಕಾಶ್ ಕೋಣಿಮನಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಬಜೆಟ್ನ ವಿಚಾರಕ್ಕೆ ಬಂದಾಗ ಏನೂ ಇಲ್ಲ ಅಂತ ಹೇಳುವಂತ ಹೇಳಿದ್ರಿ, BJP ಅವರ ತಲೆಯಲ್ಲೂ ಏನೂ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಮಾತನ್ನು ಹೇಳಿದರು. ಹಾಗಾದರೆ ಯಾರು ಈ ಬಜೆಟನ್ನು ನೋಡೋದರಲ್ಲಿ ವಿಫಲರಾಗಿದ್ದಾರೆ ಕರೆಕ್ಟಾಗಿ? ಬಜೆಟಲ್ಲಿ ಏನಿಲ್ಲ ಅಂತ ನಾವು ಮೊದಲು ಹೇಳಿದ್ವಿ ಅನ್ನೋದು ನಮ್ಮ ಸ್ನೇಹಿತರ ಆಕ್ಷೇಪ. ನಾವು ಹೇಳಿದ್ದು ನಿಜ ಆಯಿತು ಅನ್ನೋದು ಆ ಬಜೆಟ್ ಪುಸ್ತಕವನ್ನು ಪೂರ್ತಿ ಓದಿದಂಥ ಎಲ್ರಿಗೂ ಅರ್ಥ ಆಗಿದೆ. ಈ ಬಜೆಟ್ ಅನ್ನೋದು ಸಿದ್ದರಾಮಯ್ಯನವರ ಸರ್ಕಾರದ ಸುಳ್ಳಿನ ಕಂತೆಯ ಮುಂದುವರೆದ ಭಾಗ ಅಂತ. ತಾವು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವಂತಹ ಹರಸಾಹಸವನ್ನು ಈ ಬಜೆಟ್ ಮೂಲಕ ಸಿದ್ದರಾಮಯ್ಯನವರು ಮಾಡಿದರು ಅಂತ. ಎರಡನೇದು, ಬಜೆಟ್ನಲ್ಲೂ ದ್ವೇಷದ ಅಜೆಂಡಾವನ್ನು, ಡಿವಿಸಿವ್ ಅಜೆಂಡಾವನ್ನು ತರಬಹುದು ಅಂತ ತೋರಿಸಿದ್ದು ಸಿದ್ದರಾಮಯ್ಯನವರ ಬಜೆಟ್ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ. ಬಜೆಟ್ಟಿನ ಅರ್ಧ ಭಾಗ ಹಿಂದಿನ ಸರ್ಕಾರ ಏನೆಲ್ಲ ಮಾಡಿಲ್ಲ ಅನ್ನೋದನ್ನು ಹೇಳೋದಕ್ಕೆ ವಿನಿಯೋಗಿಸ್ತು. ಇನ್ನು ಅರ್ಧ ಭಾಗವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನೋದಕ್ಕೆ. ಅಂದರೆ ಸಿದ್ದರಾಮಯ್ಯನವರ ಬಜೆಟ್ ಏನು ಆಗಿದ್ರೆ ಸಿದ್ದರಾಮಯ್ಯನವರ ಸರ್ಕಾರದ ಕೊಡುಗೆ ಏನು ಈ ರಾಜ್ಯಕ್ಕೆ? ನೀವೆಲ್ಲವನ್ನೂ ಕೇಂದ್ರ ಸರ್ಕಾರವೇ ಕೊಡೋದಾದರೆ ನೀವು ಯಾಕೆ ಇರಬೇಕು ಇಲ್ಲಿ? ಕೇಂದ್ರ ಸರ್ಕಾರದ ಕಡೆನೇ ಬೊಟ್ಟು ಮಾಡೋದಾದರೆ ನೀವು ಯಾಕೆ ಇಲ್ಲಿರಬೇಕು? ಈ ಹಿಂದಿನ BJP ಸರ್ಕಾರ ಸರಿ ಇಲ್ಲ ಅಂತಲೇ ಜನ ತೀರ್ಮಾನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ನಿಮ್ಮನ್ನು ಅಧಿಕಾರ ಕೊಟ್ಟಿದೆಯಾ ಯಾವ ಕಾರಣಕ್ಕೋಸ್ಕರ? ನಿಮ್ಮ ಪುರುಷಾರ್ಥ ಏನು? ನಮ್ಮ ಸಾಧನೆ ಏನು? ಕಳೆದ 8 ತಿಂಗಳಲ್ಲಿ ನೀವು ಮಾಡಿದಂತಹ ಸಾಧನೆ ಏನು? ನಾವು ಅವರಿಗೆ ಕೇಳಿದ್ವಿ. ಕೇವಲ 8 ದಿನಗಳ ಹಿಂದೆ ಕರ್ನಾಟಕದ 136 ಶಾಸಕರ ಕಚೇರಿಗೆ ನಮ್ಮ ಕಾರ್ಯಕರ್ತರು ಹೋಗಿ ಲಿಖಿತವಾದಂತಹ ಮನವಿಯನ್ನು ಕೊಟ್ಟಿದ್ದರು. 8 ತಿಂಗಳಲ್ಲಿ ನೀವು ಎಷ್ಟು ಹಣವನ್ನು ನಿಮ್ಮ ಕ್ಷೇತ್ರಗಳಿಗೆ ತೆಗೆದುಕೊಂಡು ಬಂದಿದ್ದೀರಿ? ಒಂದೇ ಒಂದು ಅಡಿಗಲ್ಲನ್ನು ನೀವು ಹಾಕಿದ್ದೀರಾ? ಭೂಮಿ ಪೂಜೆಯನ್ನು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ನೀವು ಮಾಡಿದ್ದೀರಾ? ಕಾಂಟ್ರಾಕ್ಟರ್ಗಳು ಇವತ್ತು ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಟ್ಟು ನಮ್ಮ ಹಣವನ್ನು ಬಿಡುಗಡೆ ಮಾಡಿ ಅನ್ನುವಂತಹ ಭಿಕ್ಷೆ ಬೇಡುವಂತಹ ಸ್ಥಿತಿ ಯಾಕೆ ಬಂದಿದೆ? ಹಾಗಾದರೆ ರಾಜ್ಯ ಸರ್ಕಾರ ಬೌದ್ಧಿಕವಾಗಿ ದಿವಾಳಿಯಾಗಿದೆಯಾ? ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆಯಾ? ರಾಜ್ಯ ಸರ್ಕಾರ ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಯವರು ಅಲ್ಲೊಂದು ಪ್ರಶ್ನೆ ಇದೆ. ಮುಖ್ಯಮಂತ್ರಿಯವರು ತಮ್ಮ ಬಜೆಟ್ನ ಉದ್ದಕ್ಕೂ ನೀವು ಅವಾಗಲೇ ಹೇಳಿದ್ರಿ, ಏನು ಹಿಂದಿನವರು ಇದು ಮಾಡಿಲ್ಲ, ಕೇಂದ್ರದಿಂದ ಇದು ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಈ ಮೂಲಕವಾಗಿ ತನ್ನ ಆರ್ಥಿಕತೆಯ ಭಾರ ಈಗ ಏನು ತೊಂದರೆಗಳಾಗಿದ್ದಾವೆ ಇದಕ್ಕೆ ಇವರು ಕಾರಣ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿಯಾದಂತಹ ವ್ಯಾಖ್ಯಾನಗಳು ಅಂತ ತಮ್ಮ ಪ್ರಕಾರ? ಸಿದ್ದರಾಮಯ್ಯನವರು ಮೊದಲ ದಿನದಿಂದ ಇದು ಅಸಮರ್ಥ ಸರ್ಕಾರ. ನಾವು ಈಗಾಗಲೇ ಇದಕ್ಕೊಂದು ಹಣೆಪಟ್ಟಿಯನ್ನು ಕೊಟ್ಟಿದ್ದೀವಿ. ಅಸಮರ್ಥ ಸರ್ಕಾರ ಮತ್ತು ಸುಳ್ಳಿನ ಸರದಾರ ಅಂತ
ಇದೆರಡು ಈ ಬಜೆಟನ್ನು ನೋಡಿದಂತಹ ಕಳೆದ 8 ತಿಂಗಳ ಆಡಳಿತವನ್ನು ನೋಡಿದಂತಹ ಎಂಥವನಿಗೂ ಅರ್ಥ ಆಗುತ್ತೆ. ಅದಕ್ಕೆ ನಾವು ಉತ್ತರವನ್ನು ಕೊಡಬೇಕಾಗಿಲ್ಲ. ಕಾಂಗ್ರೆಸ್ ಶಾಸಕರು ಯಾತಕ್ಕೋಸ್ಕರ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಂತ್ರಿಗಳ ಇಲಾಖೆಗೆ ಹಣ ಇಲ್ಲ, ಇಂತಹ ಸಂದರ್ಭದಲ್ಲಿ ನಿಗಮ ಮಂಡಳಿಗಳನ್ನು ನೇಮಕಾತಿ ಮಾಡುವಂತಹ ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕಿದರು ಅಂತ. 1 ರೂಪಾಯಿಯನ್ನು ಯಾವ ನಿಗಮ ಮಂಡಳಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ ಶಾಸಕರ ಅತೃಪ್ತಿಯೇ ಆ ಮಟ್ಟಕ್ಕಿದೆ ಅಂತ. BJಪಿಯವರು ವಿರೋಧ ಬಿಟ್ಬಿಡಿ, ರಾಜ್ಯದ ಜನತೆಯ ವಿರೋಧವನ್ನು ಬಿಟ್ಬಿಡಿ. ನೀವು ಕಾಂಗ್ರೆಸ್ ಶಾಸಕರ ಅತೃಪ್ತಿಯನ್ನು ಸಿದ್ದರಾಮಯ್ಯನವರು ತಣಿಸಬೇಕಿತ್ತು ಅಂತ. ಮುಂದಿರೋ ಸವಾಲು ಇಷ್ಟು ದಿವಸ 8 ತಿಂಗಳು ಹೇಳಿದ್ರು, ಬಜೆಟ್ವರೆಗೆ ನೀವು ಸುಮ್ಮನಿರಿ, ಆನಂತರ ನಿಮಗೆ ಏನು ಬೇಕಾದ ನಾನು ಕೇಳಿದ್ದನ್ನು ಕೊಟ್ಬಿಡ್ತೀನಿ. ಈಗ ಈ ಬಜೆಟ್ ಬಂದ ಮೇಲೆ ಗೊತ್ತಾಗಿದೆ, ನೀವು ಎಲ್ಲ ಇಲಾಖೆಗಳಿಗೆ ಕೊಟ್ಟಂಥ ಹಣ ಇದೆಯಲ್ಲ ಹರಿಪ್ರಸಾದ್ ಅವರೇ, ಆ ಹಣದಲ್ಲಿ ಆ ಇಲಾಖೆಯ ಸಂಬಳವನ್ನು ಅವರು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಜೆಟನ್ನು ಕಡಿತ ಮಾಡಿದ್ದಾರೆ. ಎರಡನೇದು, ಆ ಸಾಲದ ಲೆಕ್ಕವನ್ನು ನೋಡಿಬಿಟ್ರೆ ಮೊದಲು 85,000 ಕೋಟಿ ಮಧ್ಯಂತರ ಬಜೆಟಲ್ಲಿ ಮಾಡಿದರು. ಈಗ 1,05,000 ಕೋಟಿ ದಾಟಿದೆ. ಓಪನ್ ಮಾರ್ಕೆಟ್ ಸಾಲ 85,000 ಕೋಟಿ ಅಂತ ಹೇಳ್ತಾರೆ. ಇದೆರಡೂ ಸೇರಿದರೆ 2 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕದ ಸಾಲ ಆಗುತ್ತೆ. ಕರ್ನಾಟಕದ ಜನಸಂಖ್ಯೆಯನ್ನು ಲೆಕ್ಕ ಹಾಕಿ, ನಾವು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿಲ್ಲ, ತಲೆ ಲೆಕ್ಕ ಹಾಕಿ ಒಬ್ಬ ಕರ್ನಾಟಕದ ಪ್ರಜೆಗೆ ಈ ಸಿದ್ದರಾಮಯ್ಯನವ್ರ ದೊಡ್ಡ ಕೊಡುಗೆ ಅಂತಂದರೆ, ಒಬ್ಬ ಪ್ರಜೆಗೆ 1 ಲಕ್ಷಕ್ಕೂ ಅಧಿಕ ಸಾಲವನ್ನು ಅವರ ತಲೆಗೆ ಕಟ್ಟಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.